ನ ದತ್ತಂ ನ ಹುತಂ ಕಿಂಚಿತ್ ಪರ್ವಕಾಲೇ ಉಪಸ್ಥಿತೆ. ಕೆಲವೊಮ್ಮೆ ಹಾಗಾಗತ್ತೆ. ಈ ವೃತ್ತಿಯನ್ನು ಅನುಸರಿಸಿದವರಿಗೆ ಅವ್ರ ಮನೆಯಲ್ಲಿ ಯಾವ ಹಬ್ಬಗಳ ಆಚರಣೆಯೂ ಆಗುದಿಲ್ಲ. ಎಲ್ಲರ ಮನೆಯ ಹಬ್ಬದ ಆಚರಣೆಯನ್ನು ಮಾಡಿಸ್ತಿರ್ತಾರೆ. ಅವರಿಗೆ ಸ್ವತಃ ಶ್ರದ್ಧೆ ಇರುವುದಿಲ್ಲ. ಆದರೆ ಬೇರೆಯವರಿಗೆ ಭಾರಿ ಬುದ್ಧಿವಾದವನ್ನು ಹೇಳ್ತಾರೆ. ನಾನು ಹಾಗಿದ್ದೆ, ನ ಪೂಜಿತ. ನಮ್ಮ ಮನೇಲಿ ಒಂದು ಆಚರಣೆ, ಒಂದು ದೇವರ ಪೂಜೆ ಮಾಡಲಿಲ್ಲ, ಶ್ರಾದ್ದಾದಿ ಕರ್ಮ ಮಾಡಲಿಲ್ಲ. ಕಾಲೇ ಶ್ರಾದ್ದಂ ಕೃತಂ ನಚ. ನಮ್ಮ ಮನೆಯಲ್ಲಿ ನಾನು ಶ್ರಾದ್ದ, ಆದರೆ ಎಲ್ಲರ ಶ್ರಾದ್ದ ಹಾಕ್ತಿದ್ದೆ, ಇದ್ದವರಿಗೂ ಸೇರಿ. ಮುಂದಿನ ಪಾಪಗಳು ಯಾಕೆ ನಡೀತಾ ಇದೆ, ಯಾವ ನಿಮಿತ್ತದಿಂದಾಗಿ ಇದೆಲ್ಲ ಮತ್ತೆ ಮತ್ತೆ ನನ್ನನ್ನು ಅನರ್ಥದ ಕಡೆಗೆ ಕೊಂಡೊಯ್ಯುತ್ತೆ. ಪೂರ್ವದಲ್ಲಿ ಮಾಡಿದ ಪಾಪಗಳಿಂದಲೇ ಮತ್ತಷ್ಟು ಪಾಪದಲ್ಲಿಯೇ ಬುದ್ಧಿ ತೊಡಗುತ್ತಾ ಹೋಗುತ್ತೆ. ಕಷ್ಟಪಟ್ಟು ದುಡಿಯದ ದುಡ್ಡು ಯಾವತ್ತೂ ಶುದ್ಧ ಅಲ್ಲ. ನ್ಯಾಯೇನೋಪಾರ್ಜಿತಂ ಧನಂ ಶುದ್ಧಂ. ಅದನ್ನು ಖರ್ಚು ಮಾಡೋದಲ್ಲ, ದಿನಾ ನೋಡುದು ಖುಷಿ ಪಡೋದು, ನೋಟ್ ತೆಗೆದು ನೋಡುದು, ಕಾಯಿನ್ ತೆಗೆದು ನೋಡುದು, ಬಂಗಾರದ ಗಟ್ಟಿ ತೆಗೆದು ನೋಡುದು, ಖುಷಿ ಪಡೋದು. ಜೀವನದುದ್ದಕ್ಕೂ ಯಾವುದನ್ನು ಹೆಚ್ಚು ನಡೆಸ್ತಾ ಬರ್ತಾನೋ ಸಾವಿನ ಕೊನೆಯ ಭಾಗದಲ್ಲೂ ಅದೇ ಅವನಿಗೆ ನೆನಪಾಗುತ್ತೆ. ದೇವತೆಗಳಲ್ಲಿ, ಪಿತೃಗಳಲ್ಲಿ, ಮನುಷ್ಯರಲ್ಲಿ, ಋಷಿಗಳಲ್ಲಿ, ಭೂತಗಳಲ್ಲಿ ಇಷ್ಟೂ ಕಡೆಯಲ್ಲಿ ಇದ್ದು ಸತ್ಕೃತಿಂ ಸಮೀಹಂತಿ. ಮನುಷ್ಯ ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವನಿಗೆ ಪುಣ್ಯ ಕೊಡಬೇಕು ಅಂತ ಕಾಯ್ತಿರ್ತಾರಂತೆ. ಯಾವಾಗ ನಮಗೆ ಬಿಡುಗಡೆಯ ದಾರಿ ಸಿಕ್ಕೀತು ಅಂತ ಯೋಚಿಸ್ತಾ ಇದ್ವಿ, ನೀನು ನಮಗೆ ಸಿಕ್ಕು. ನಿನ್ನಿಂದಾಗಿ ಈ ತಾಪಿಯ ನದಿಯ ನೀರಿನ ಹನಿಗಳು ನಿನ್ನ ಮೈಯಿಂದ ಜಾರಿ ಬಿದ್ದದ್ರಿಂದ ನಮಗೆ ಮುಖತ್ತು ಹೋಗಿ ನಿನ್ನ ಹತ್ರ ಇಷ್ಟು ಮಾತಾಡ್ಲಿಕ್ಕಾಯ್ತು. ಹೌದಾ? ಹಾಗಿದ್ರೆ ಆ ಪ್ರೇತ ಜನ್ಮ ಹೋದ ಕಥೆ ಏನು? ನನಗದರ ಬಗ್ಗೆ ಬಿಡಿಸಿ ಹೇಳಿ. ನಾವಿಲ್ಲೇ ಮೂಕ ವಿಸ್ಮಿತರಾಗಿ ಈ ಘಟನೆಗಳನ್ನು ಇಂಥದ್ದನ್ನೆಲ್ಲ ನೋಡ್ತಾ ನಿಂತಿದ್ದ ಒಂದು ಬಹಳ ಹಿಂದಿನ ದಿನದ ಘಟನೆ ಇದು. ಇವತ್ತು ನಿನ್ನೆ ಎಲ್ಲ ಹಸಿವಾಗ್ತಿತ್ತು, ನೀರಡಿಕೆ ಆಗ್ತಿತ್ತು, ಇಲ್ಲೇ ಸಂಚಾರ ಮಾಡ್ತಿದ್ವಿ ನಾವು. ಈ ನದಿಯ ಪರಿಸರವನ್ನು ದಾಟಿ ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಮ್ಮೆ ಅತ್ಯಂತ ದುಃಖಿತನಾದ, ಸೂಜಿಯಂತೆ ಮೋರೆ ಉದ್ದವಾಗಿದ್ದ ಒಬ್ಬ ಋತ್ವಿಜ ಸಿಕ್ಕಿದ. ನಮ್ಮನ್ನು ನೋಡಿದ. ನಾವು ಅವನನ್ನು ನೋಡಿದ್ವಿ. ನಾವು ಅವನನ್ನು ಕೇಳಿದ್ವಿ ಕೈ ಸನ್ನೆಯಿಂದ, ನಿನಗೆ ಯಾವ ಕರ್ಮದ ವಿಪಾಕದಿಂದ ಹೀಗೆ ದುರವಸ್ಥೆ ಉಂಟಾಗಿದೆ ಅಂತ ನಾವು ಸಂಜ್ಞೆ ಮಾಡಿ ಪ್ರಶ್ನೆ ಮಾಡಿದ್ವಿ. ಯಾಕೆ ಹೀಗೆ ಮೂತಿ ಉದ್ದ ಇದೆ, ಯಾಕೆ ಹೀಗೆ ನಿನ್ನ ಕಣ್ಣೆಲ್ಲ ಸೂಜಿ ಆಗಿದೆ, ಯಾಕೆ ನಿನ್ನ ದೇಹದಲ್ಲಿ ಕೃಶತೆ ಇದೆ, ಯಾಕೆ ನಿನಗೆ ಯಾವುದನ್ನು ನೆಲದಲ್ಲಿ ನಿಂತು ಬೇಕಾದಂತೆ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ ಅಂತೆಲ್ಲ ನಾವು ಕೇಳಿದ್ವಿ. ಆಗ ಅವನು ಹೇಳ್ತಾನೆ, ನೋಡು, ನಾನು ಹಿಂದೆ ಒಬ್ಬ ವೇದಶ್ರವಸ್ ಅನ್ನುವಂತಹ ಒಬ್ಬ ಋತ್ವಿಜನೇ ಆಗಿದ್ದೆ. ಹಿಂದೆ ನಾನು ಸಿಕ್ಕಾಪಟ್ಟೆ ಮಿಥ್ಯಾವಾದಿ, ಹೆನಾಚಾರಿ ಆಸಂ, ಲೋಭಪರಾಯಣ, ಮೂರ್ಖ, ಕಿಂಚಿನ್ ಮಂತ್ರವಾಗ್ಭಿ ಲೋಕಾನಾಂ ಅಗ್ರತಃ ಪುನಃ. ಬರೀ ಸುಳ್ಳು ಹೇಳ್ತಿದ್ದೆ. ಅನಾಚಾರಗಳನ್ನು ಮಾಡಿ ನಾನು ಆಚಾರಿ ಅಂತ ತೋರಿಸಿಕೊಳ್ತಾ ಇದ್ದೆ. ಅತ್ಯಂತ ಆಸೆ ಬುರುಕನಾಗಿ ಯಾರು ಏನು ಕೊಟ್ಟರು ಅದನ್ನು ಹಿಂದೆ ಮುಂದೆ ನೋಡದೆ ತಗೊಳ್ತಾ ಇದ್ದೆ. ಅಷ್ಟಕ್ಕೆ ಮುಗಿಲಿಲ್ಲ. ನನಗೆ ಒಂದಿಷ್ಟು ಜನ ಮೂರ್ಖ ಶಿಷ್ಯರಿದ್ದರು. ಅವರೆಲ್ಲ ನನ್ನನ್ನು ಭಾರಿ ಹೊಗಳ್ತಾ ಇದ್ರು. ಚತುರ್ವೇದೋಹಮಿತ್ಯೇವಂ ಆಹಿತಾಗ್ನಿರಥಾ ಬ್ರುವನ್ ಲೋಭಾನ್ ಮೋಹಾನ್ ಮಯಾಕಾರಿ ನಿಷಿದ್ಧಾನ್ನ ಪ್ರತಿಗ್ರಹ. ನನ್ನನ್ನು ಹೇಳ್ತಾ ಇದ್ರು, ಇವರು ಚತುರ್ವೇದ ಪಾರಂಗತರು. ತಳಂಗತರಲ್ಲ, ಪಾರಂಗತರು. ಅದರ ಮೇಲ್ಮೇಲೆ ಹಾದು ಹೋಗ್ಬಿಟ್ಟಿದ್ದಾರೆ, ಅದರದ್ದೇನು ಗೊತ್ತಿಲ್ಲ ಅಂತ ಅದರ ಅರ್ಥ. ಆದರೂ ಅವನಿಗೆ 4 ವೇದಗಳನ್ನು ಓದಿದವನು. ಆಹಿತಾಗ್ನಿ, ಆಹಿತಾನಲ ಅಂತಂದರೆ ಯಾವಾಗಲೂ ಬೆಂಕಿಯನ್ನು ಬಿಡದವ ಅಂತ. ಅಂದರೆ ಐತಾಳ ಅನ್ನುವ ಶಬ್ದದ ಮೂಲ ಅದು. ಆಹಿತಾನಲ ಅನ್ನುವುದರ ಮೂಲ ಶಬ್ದ ಅದೇ ಐತಾಳ ಆಗಿ ಬಂದಿರೋದು. ಅಂದರೆ ನಿತ್ಯವೂ ಕೂಡ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮನೆಯಲ್ಲಿ ಬೆಂಕಿಯನ್ನು ಆರಲಿಕ್ಕೆ ಬಿಡದವನು ಬದುಕಿನುದ್ದಕ್ಕೂ. ಇತ್ತೀಚೆಗೆ ಯಾರೋ ಒಬ್ಬ ಸಾಮವೇದಿಗಳು, ಫಸ್ಟ್ ಅವರ ಮಾತೇ ಚೆನ್ನಾಗಿತ್ತು, ನೀವೇನು ಮಾಡ್ತಾ ಇದ್ರಿ? ನಾನು ಗೃಹಸ್ಥನಾಗಿದ್ದೇನೆ, ಅಗ್ನಿ ನೋಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದರು. ಅವರು ನೀವೇನು ಮಾಡ್ತಾ ಇದ್ರಿ ಕೇಳಿದ್ದಕ್ಕೆ. ಅಷ್ಟೇನಾ? ಇನ್ನೇನು ಮಾಡಬೇಕು? ಒಬ್ಬ ಗೃಹಸ್ಥನಾಗಿ ಬ್ರಾಹ್ಮಣನ ಕೆಲಸ ಅಷ್ಟೇ, ನಾನು ಅದನ್ನು ಮಾಡ್ತಾ ಇದ್ದೇನೆ. ಇನ್ನೂ ಕೆಲವರು ಪಾಠಕ್ಕೆ ಬರ್ತಾರೆ, ಅವ್ರಿಗೆ ಪಾಠ ಮಾಡ್ತೇನೆ. 9 ತಲೆಮಾರಿನಿಂದ ಅವರ ಮನೆಯಲ್ಲಿ ಅಗ್ನಿ ಹಾಗೇ ರಕ್ಷಣೆಯಾಗಿ ಬಂದಿದೆ. ಈಗಲೂ ಅವರು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇದು ಒಬ್ಬ ನಿಜವಾಗಿ ಅವರಿಗೆ ಯಾವತ್ತೂ ಹೇಳಿದರು, ನನಗೆ ಯಾವತ್ತೂ ಕೂಡ ಯಾವ ಸಂಪತ್ತಿನ ಕೊರತೆಯೂ ಆಗಿಲ್ಲ. ನಾನು ಯಾವತ್ತೂ ಯಾರ ಹತ್ರನೂ ಯಾವುದನ್ನು ಕೇಳಲಿಕ್ಕೆ ಹೋಗಲ್ಲ. ಬದುಕಿನ ಅಗತ್ಯವನ್ನು ಭಗವಂತನೇ ಎಲ್ಲೋ ಒಂದು ಕಡೆ ಪೂರೈಸ್ತಾನೆ. ಅಗ್ನಿಗೆ ಅವನಿಗೆ ವೇದಸ್ ಅಂತ ಹೆಸರು, ಸಂಪತ್ತನ್ನು ಕೊಡುವವನು ಅಂತ ಹೆಸರು. ಹಾಗಾಗಿ ನಾನು ಯಾವತ್ತೂ ಕೂಡ ಸಂಪತ್ತಿನ ಬದುಕಿನ ಅಗತ್ಯದ ಚಿಂತನೆಗೆ ಬೀಳಲೇ ಇಲ್ಲ. ನಾನು ದೇವರು ನಮ್ಮನ್ನು ಕಾಪಾಡ್ತಿದ್ದಾನೆ ಅಂತ. ಆದರೆ ಇವನು ಅದಿಲ್ಲದೇನೆ ನಿತ್ಯವೂ ಅಗ್ನಿಯನ್ನು ಕಾಪಾಡುವವನು, ವೇದಗಳನ್ನು ಚೆನ್ನಾಗಿ ಓದಿದವನು, ಸರ್ವಶಾಸ್ತ್ರಗಳನ್ನು ಪಾರವನ್ನು ದಾಟಿದವನು ಅಂತೆಲ್ಲ ನನ್ನನ್ನು ಹೊಗಳ್ತಾ ಇದ್ದರೆ, ನಾನು ಒಂದು ದಿವಸವೂ ಅವರನ್ನು ನೀವು ಹೇಳ್ತಾ ಇರೋದು ತಪ್ಪು, ನಾನು ಹಾಗಲ್ಲ, ನನ್ನನ್ನು ಇನ್ನು ಮುಂದೆ ಹೀಗೆ ಹೇಳಬಾರ್ದು ನಾನು ಹೇಳಲಿಲ್ಲ. ಅಷ್ಟೇ ಅಲ್ಲ, ನಿಷಿದ್ಧಾನ್ನ ಪ್ರತಿಗ್ರಹ. ಯಾರೇನು ಕೊಟ್ಟರು ಕೈ ನೀಡಿ ತಗೊಳ್ತಾ ಇದ್ದೆ. ಕೊಡುವುದಕ್ಕೇ ಕಾಯ್ತಿದ್ದೆ.
ಪ್ರೇತ ಕಳೆಗಳು ಅಂತ ಒಂದಿಷ್ಟು ಕೆಲವೊಮ್ಮೆ ಸ್ವೀಕಾರ ಮಾಡಲಿಕ್ಕೆ ಬರುವಂಥದ್ದು ಇರ್ತವೆ. ಅವರಿಗೆ ಹಿಂದೆ ಮುಂದೆ ಗೊತ್ತಿಲ್ಲ, ದಾನದ ಮಹತ್ವ ಗೊತ್ತಿಲ್ಲ, ಕೊಡೋರಿಗೂ ಗೊತ್ತಿಲ್ಲ. ಆದರೆ ನಾನು ಅದೇ ರೀತಿ ಯಾರಾದರೂ ಏನಾದರೂ ಕೊಡ್ತಾರೆ ಅಂದರೆ ಬಾಯಿ ತೆಗೆದು ಹೋಗಿ ನಿಂತ್ಕೊಳ್ತಿದ್ದೆ. ನೋಡಿ, ಇದೆಲ್ಲ ಮಾಡಿದ ತಪ್ಪು ದೊಡ್ಡದಲ್ಲ, ಆ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವ ದೊಡ್ಡ ಮನಸ್ಥಿತಿ ಇದೆಯಲ್ವ, ಇದು ಬದಲಾಗುವ ಅಥವಾ ಪ್ರಾಯಶ್ಚಿತ್ತಗಳನ್ನು ಮಾಡಿದ್ದಕ್ಕೆ ಪರಿಣಾಮವನ್ನು, ಪಶ್ಚಾತ್ತಾಪದಿಂದಾಗಿ ಪರಿಣಾಮವನ್ನು ಹೊಂದುವಂತಹ ಜೀವಿಗಳ ಲಕ್ಷಣ. ಅಭೋಜ್ಯಾನಾಂ ಗೃಹೇ ಭುಕ್ತಂ, ಯಾವ ಮನೆಯಲ್ಲಿ ಧರ್ಮಕರ್ಮಗಳು ನಡೆಯುವುದಿಲ್ವೋ ಅಂಥವರ ಮನೆಯಲ್ಲಿ ನಾನು ಊಟ ಮಾಡಿದೆ. ಯಾವ ಪದಾರ್ಥವನ್ನು ಶಾಸ್ತ್ರಗಳು ತಿನ್ನಬಾರ್ದು ಅಂತ ಹೇಳ್ತಾವೋ ಅದನ್ನು ಕೇಳಿ ಕೇಳಿ ತಗೊಂಡೆ. ದ್ರವ್ಯಲೋಭಾತ್, ಅವ್ರು ಇನ್ನೇನಾದರೂ ಪದಾರ್ಥಗಳನ್ನು ಕೊಟ್ಟರೆ ಅದು ಇರಲಿ ಇದು ಇರಲಿ, ಅದೇನು ನಂಗೂ ಇರಲಿ ಹದಗಳ್ಳೆ ಅಂತ ಏನೋ ಒಂದು ಗಾದೆ ಇದೆ. ಯಾರೋ ಒಂದು ಹದಗಳ್ಳೆ ಅಂತ ಅಂದ್ರಂತೆ. ಹದಗಳ್ಳೆ ಅಂತಂದರೆ ಈ ಕೆಲವು ಜಾಗಗಳಲ್ಲಿ ದೇಹದಲ್ಲಿ ಉಳುಕಾದಾಗ ಒಳಗೆ ಒಂದು ಗೆಡ್ಡೆ ಬೆಳೆಯುತ್ತೆ. ಅವ್ರು ಏನೋ ಹೇಳಿದ್ದು ಅದು ಹದಗಳ್ಳೆ ಆಗಿದೆ. ಹಾಗಾದರೆ ನಮಗೆ ಕೊಡಿ, ಅದು ಏನು ಅಂತ ಗೊತ್ತಿಲ್ಲ, ಸಿಕ್ಕಿದ್ದೆಲ್ಲ ನನಗೆ ಬೇಕು ಅಂತ ಅನ್ನುವಂಥ ಒಂದು ದುರ್ಬುದ್ಧಿ. ಹಾಗೆ ನನಗೆ ಏನು ಸಿಕ್ಕಿದ್ರು ಯಾರ ಮನೆಯಿಂದ ಕೊಟ್ಟರು ಎಲ್ಲವನ್ನು ತಗೊಳ್ತಾ ಇದ್ದೆ. ಎಲ್ಲಿವರೆಗೆ ಅಂದರೆ ಯಾರ ಮನೆಯಲ್ಲಿ ಪಾಪ ಏನೂ ಇಲ್ವೋ ಅವರ ಮನೆಗೂ ಹೋಗಿ ಹೆದರಿಸಿ ನಾನು ಕೇಳಿ ತಗೊಳ್ತಾ ಇದ್ದೆ. ತಥಾ ಶೂನ್ಯಾನಿ ವರ್ಷಾಣಿ ಗತಾನಿ ಪ್ರತಿಗೃಹ್ಣತಃ. ಕೊನೆಗೇನು ಹೇಳ್ತಾರೆ ಅಂದರೆ ಮಹಿಷ್ಯಾದ್ಯಾಹ ಕೃತಾಮಯ, ಗೋದಾನ ಸ್ವೀಕಾರ ಮಾಡೋದು ಅಂತಿದೆ. ನಾನು ಎಮ್ಮೆ ಎತ್ತು ಕೋಣ ಏನು ಸಿಗುತ್ತೋ ಎಲ್ಲನೂ ನನ್ನ ಮನೆಗೆ ತಂದು ಹಾಕೊಳ್ತಿದ್ದೆ. ಏನೋ ಸಿಗಲಿ ಅದು ಮನೇಲಿ ಇರಲಿ ಅಂತ. ನನ್ನ ಆಯುಷ್ಯದ ಹೆಚ್ಚಿನ ಭಾಗ ದಾನ ಸ್ವೀಕಾರದರಲ್ಲೇ ಮುಗಿದು ಹೋಯಿತು. ನ ದತ್ತಂ ನ ಹುತಂ ಕಿಂಚಿತ್ ಪರ್ವಕಾಲೇ ಉಪಸ್ಥಿತೆ. ಕೆಲವೊಮ್ಮೆ ಹಾಗಾಗತ್ತೆ. ಈ ವೃತ್ತಿಯನ್ನು ಅನುಸರಿಸಿದವರಿಗೆ ಅವ್ರ ಮನೆಯಲ್ಲಿ ಯಾವ ಹಬ್ಬಗಳ ಆಚರಣೆಯೂ ಆಗುವುದಿಲ್ಲ, ಎಲ್ಲರ ಮನೆಯ ಹಬ್ಬದ ಆಚರಣೆಯನ್ನು ಮಾಡಿಸ್ತಿರ್ತಾರೆ. ಅವರಿಗೆ ಸ್ವತಃ ಶ್ರದ್ಧೆ ಇರುವುದಿಲ್ಲ. ಆದರೆ ಬೇರೆಯವರಿಗೆ ಭಾರೀ ಬುದ್ಧಿವಾದವನ್ನು ಹೇಳ್ತಾರೆ. ನಾನು ಹಾಗಿದ್ದೆ, ನ ಪೂಜಿತ, ನಮ್ಮ ಮನೇಲಿ ಒಂದು ಆಚರಣೆ, ಒಂದು ದೇವರ ಪೂಜೆ ಮಾಡಲಿಲ್ಲ, ಶ್ರಾದ್ದಾದಿ ಕರ್ಮ ಮಾಡಲಿಲ್ಲ. ಕಾಲೇ ಶ್ರಾದ್ದಂ ಕೃತಂ ನಚ, ನಮ್ಮ ಮನೇಲಿ ನಾನು ಶ್ರಾದ್ದ ಆದರೆ ಎಲ್ಲರ ಶ್ರಾದ್ದ ಹಾಕ್ತಿದ್ದೆ ಇದ್ದವರಿಗೂ ಸೇರಿ. ಅವರು ಯಾರಾದರೂ ಕೇಳಿದರೆ, ಯಾರೋ ಒಂದು ಸರ್ತಿ ಹಾಗೆ ಆಯಿತು, ಅವರು ಹೆಸರು ಹೇಳಬೇಕು ಅಂತ ಹೇಳಿದಾಗ ಎಲ್ಲ ಹೆಸರು ಹೇಳ್ತಾ ಬಂದರು. ಕೊನೆಗೆ ಇನ್ನು ಮುಗೀತಾ ಅಂತ ಕೇಳಿದರೆ ತರ್ಪಣಕ್ಕೆ ಇನ್ನು ಇಲ್ಲಿ ಇಬ್ಬರು ಶಾಲೆಗೆ ಹೋಗಿದ್ದಾರೆ, ಅವ್ರ ಹೆಸರು ಹೇಳಬೇಕಾ ಅಂತ ಕೇಳಿದರು. ಅಂದರೆ ಶ್ರಾದ್ದದ ತರ್ಪಣ ಯಾರಿಗೆ ಅಂತ ಕೇಳೋರಿಗೂ ಗೊತ್ತಿಲ್ಲ, ಹೇಳೋರಿಗೂ ಗೊತ್ತಿಲ್ಲ. ಹೀಗೆ ಪ್ರಾಯಶ್ಚಿತ್ತಂ ನ ವ್ಯಧಾಯಿ, ತಪ್ಪುಗಳು ಅಂತ ಗೊತ್ತಾದಾಗಲೂ ಅದನ್ನು ಪಶ್ಚಾತ್ತಾಪ ಪಡಲಿಲ್ಲ, ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಿಲ್ಲ. ಕದಾಪಿ ಯಾವ ಕಾಲಕ್ಕೂ ನಾನು ಮಾಡಿದ್ದು ತಪ್ಪು ಅಂತ ನಾನು ಒಪ್ಪಿಕೊಳ್ಳಿಲ್ಲ. ನೋಪಾರ್ಜಿತಂ ಧನಂ ಶುದ್ಧಂ ಅರ್ಜಿತಂ ಕುಪ್ರತಿಗ್ರಹೈ. ಈ ಕಷ್ಟಪಟ್ಟು ದುಡಿಯದ ದುಡ್ಡು ಯಾವತ್ತೂ ಶುದ್ಧ ಅಲ್ಲ. ನ್ಯಾಯೇನೋಪಾರ್ಜಿತಂ ಧನಂ ಶುದ್ಧಂ. ಇದೆಲ್ಲ ಅನ್ಯಾಯದಿಂದ. ಯಾರು ಅನ್ಯಾಯ ಮಾಡಿ ಬದುಕಲ್ಲಿ ಸಂಪತ್ತನ್ನು ಹೆಚ್ಚಿಸಿಕೊಂಡ್ರು ಅವರು ತಮ್ಮ ಪಾಪ ಕಳ್ಕೊಳ್ಳಿಕ್ಕೋಸ್ಕರ ಯಾರಿಗಾದರೂ ಕೊಟ್ಟು ತೊಳ್ಕೊಳ್ಬೇಕು ಅಂತಿದ್ದಲ್ಲಿ ನಾನು ಕೈ ನೀಡಿ ನಿಂತಿರ್ತಿದ್ದೆ. ಅವರು ಕೊಟ್ಟದ್ದನ್ನೆಲ್ಲ ಸಂಗ್ರಹ ಮಾಡಿ ಮಾಡಿ ನಾನು ಯಾವತ್ತೂ ಕೊಟ್ಟದ್ದಕ್ಕೆ, ಸ್ವೀಕಾರ ಮಾಡಿದ್ದಕ್ಕೆ ಜಪಿಸುವುದಾಗಲಿ ಅಥವಾ ಸತ್ಕರ್ಮಗಳಿಗೆ ಇನ್ಯಾರಿಗೂ ಅಗತ್ಯ ಇದ್ದವ್ರಿಗೆ ಕೊಡುವುದಾಗಲಿ ನಾನು ಯಾವತ್ತೂ ಮಾಡಲಿಲ್ಲ. ನಾತ್ಮಾನಂ ಶೋಧಯಾಮಾಸ ಪತಿತಂ ಪಾಪಕರ್ದಮಾತ್. ಪಾಪದ ಕೆಸರನ್ನು ಮೆತ್ತಿಸಿಕೊಂಡು ಎಷ್ಟು ಮುಚ್ಚಿಕೊಂಡು ಬಿಟ್ಟಿದ್ದೆ ಅಂದರೆ ನಾನು ಯಾರು ಅಂತ ನನಗೇ ಮರೆತು ಹೋಗಿತ್ತು. ಕಾಲಾಂತರೇನಾರ್ಪಿತಂ ತತ್ ಅಯುಕ್ತೇನ ಮಯಾ ಪುನಃ ದ್ವಿಗುಣೇ ತ್ರಿಗುಣೇ ಜಾತೆ ತಸ್ಮಿನ್ ವಿತ್ತೇತಿ ಹರ್ಷಿತಃ. ನಾನು ಪ್ರತಿ ದಿವಸ ಮನೆಯಲ್ಲಿ ದುಡ್ಡು ಸಂಗ್ರಹವಾಗಿ ಅದು 1 ಆಯಿತು, 2 ಪಟ್ಟಾಯಿತು, 5 ಪಟ್ಟಾಯಿತು, 10 ಪಟ್ಟಾಯಿತು ಅಂತ ಹೀಗೆ ನೋಡಿ ನೋಡಿ ಖುಷಿ ಪಡ್ತಾ ಇದ್ದೆ. ಅತಿ ಹರ್ಷಿತ. ಅದನ್ನು ಖರ್ಚು ಮಾಡೋದಲ್ಲ, ದಿನಾ ನೋಡೋದು ಖುಷಿ ಪಡೋದು, ನೋಟ್ ತೆಗೆದು ನೋಡೋದು, ಕಾಯಿನ್ ತೆಗೆದು ನೋಡೋದು, ಬಂಗಾರದ ಗಟ್ಟಿ ತೆಗೆದು ನೋಡೋದು, ಖುಷಿ ಪಡೋದು. ಇದೇ ರೀತಿ ನನ್ನ ಬದುಕನ್ನು ಕೊನೆಯವರೆಗೂ ಹೀಗೆ ಕಳೀತಾ ಬಂದೆ. ನಾಜ್ಞಾಸಿಷಂ ಕಸ್ಯ ವಿತ್ತಂ ಪ್ರಾತರ್ ಮೃತ್ಯುರ್ಭವಿಷ್ಯತಿ ಯಾದೃಶ ಪುರುಷೋ ಲೋಕೆ ಮತಿರ್ಭವತಿ ತಾದೃಶಿ. ಜೀವನದುದ್ದಕ್ಕೂ ಯಾವುದನ್ನು ಹೆಚ್ಚು ನಡೆಸ್ತಾ ಬರ್ತಾನೋ ಸಾವಿನ ಕೊನೆಯ ಭಾಗದಲ್ಲೂ ಅದೇ ಅವನಿಗೆ ನೆನಪಾಗುತ್ತೆ. ಮತ್ತು ಯಾವುದು ಅವನ ಸಹಜವಾದ ಸ್ವಭಾವವೋ ಅಥವಾ ಯಾವುದು ಅವನಿಗೆ ಹೆಚ್ಚು ಪ್ರಭಾವ ಬೀರಿದ್ದೋ ಅದೇ ಅವನ ಮುಂದಿನ ಘಟನೆಗಳನ್ನು ನಿರ್ಧಾರ ಮಾಡ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ಮೃತ್ಯು ಬರುತ್ತೆ, ವಿತ್ತ ಯಾರ ಪಾಲಾಗುತ್ತೆ, ಇದರ ಬಗ್ಗೆ ನನಗೆ ಯಾವತ್ತೂ ಕೂಡ ತಲೆಯಲ್ಲಿ ಹುಟ್ಟಲೇ ಇಲ್ಲ ವಿಷಯ. ಯಾರು ಕೊಟ್ಟದ್ದಿದು ನನಗೆ ಈ ಸಂಪತ್ತು. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ ಮೇಲೆ ಆ ವ್ಯಕ್ತಿಯನ್ನು ಸದಾ ನೆನೀಬೇಕು ಅಂತಿದೆ, ಆಪತ್ತಿನ ಕಾಲದಲ್ಲಿ ಕೊಟ್ಟದ್ದನ್ನು. ಅಂದರೆ ಅವನ ಹೆಸರಿನಲ್ಲಿ ನಮಗೇನೋ ಒಳ್ಳೆಯದಾಯಿತು ಅಂತಂದರೆ ಅದಕ್ಕೆ ಕೃತಜ್ಞತಾ ರೂಪವಾಗಿ ಅವನ ಹೆಸರಲ್ಲಿ ಜಪಾದಿಗಳನ್ನು ಮಾಡಬೇಕು ಅಂತ. ನಾನು ಕಸ್ಯವಿತ್ತಂ ಇತಿ ನ ಅಜ್ಞಾಸಿಷಂ. ಯಾರು ದುಡ್ಡು ಅಂತಲೇ ನಾನು ಮರೆತು ಬಿಟ್ಟೆ, ನನಗೆ ಕೊಟ್ಟದ್ದನ್ನೆಲ್ಲ ನಂದೆ ಅಂತ ಭಾವಿಸಿದೆ. ಪೂರ್ವ ಪುಣ್ಯೇನ ಪಾಪಾನಾಂ ಮತಿ ಪಾಪೇ ಪ್ರವರ್ತತೆ. ಪೂರ್ವದಲ್ಲಿ ಮಾಡಿದ ಪಾಪಗಳಿಂದಲೇ ಮತ್ತಷ್ಟು ಪಾಪದಲ್ಲಿಯೇ ಬುದ್ಧಿ
ತೊಡಗುತ್ತಾ ಹೋಗುತ್ತೆ. ಕಸ್ಯಾರ್ಥೇ ಕ್ರಿಯತೆ ಪಾಪಂ ನೈವ ಬುದ್ಧ್ಯಾ ನಿವರ್ತತೆ. ಯಾಕೋಸ್ಕರ ಈ ತಪ್ಪು ಮಾಡ್ತಾ ಇದ್ದೇನೆ, ಮುಂದಿನ ಪಾಪಗಳು ಯಾಕೆ ನಡೀತಾ ಇದೆ, ಯಾವ ನಿಮಿತ್ತದಿಂದಾಗಿ ಇದೆಲ್ಲ ಮತ್ತೆ ಮತ್ತೆ ನನ್ನನ್ನು ಅನರ್ಥದ ಕಡೆಗೆ ಕೊಂಡೊಯ್ಯುತ್ತೆ, ಇದು ಬುದ್ಧಿ ಬರುವುದೇ ಇಲ್ಲ. ಪರಲೋಕಂ ತತಃ ಪ್ರಾಪ್ಯ ಭುಂಜಾನ ಪಾಪಕರ್ಮಣಾಂ ಫಲಾನಿ ಅತನು ತಪ್ಯೇವ ನೇಹ ಜಾನಾತಿ ಜಾನತೆ. ಪಾಪಕರ್ಮಗಳ ಫಲವನ್ನು ಭೋಗಿಸ್ತಾ ದುಃಖ ಪಡ್ತಾ ಇರ್ತಾರೆ ಮರಣ ಹೊಂದಿದ ನಂತರವೂ ಕೂಡ. ಆದರೆ ಯಾಕೆ ಈ ಪಾಪಗಳು ನಡೆದವು, ಯಾವ ಕಾರಣಕ್ಕಾಗಿ ನಾನು ಬದುಕನ್ನು ಸರಿ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಪಾಪದ ಅಜ್ಞಾನದ ದುಷ್ಫಲ ಏನು ಅಂದರೆ ನಾನು ತಪ್ಪು ಮಾಡ್ತಿದ್ದೇನೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಪ್ರಾಯಶ್ಚಿತ್ತಂ ಪ್ರಕರ್ತವ್ಯಂ ಪರತ್ರಾತ್ಮ ವಿಶುದ್ಧಯೇ ನಕೃತಂ ಯನ್ಮಯ ಕಿಂಚಿತ್ ಮೋಹಾವಿಷ್ಟೇನ ಚೇತಸ. ಮೋಹದಿಂದ ಆವೃತವಾದಂತಹ ಬುದ್ಧಿಯಿಂದ ಯಾವ ಪ್ರಾಯಶ್ಚಿತ್ತದ ಕಾರ್ಯಭಾರಗಳನ್ನು ನಾನು ನಡೆಸಲಿಲ್ಲ. ನನ್ನ ಆತ್ಮವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಬೇಕಿರುವ ಯಾವ ಕಾರ್ಯಗಳನ್ನು ಮಾಡಲಿಲ್ಲ. ಆದರೆ ನನಗೊಬ್ಬ ಮಗ ಇದ್ದ. ಅವನು ಮಾತ್ರ ನನ್ನ ಈ ದುರವಸ್ಥೆಯನ್ನು ಕಂಡು ನಾನು ಸಾವಿನ ನಂತರ ಒದ್ದಾಡ್ತಾ ಇರುವುದು ಅವನಿಗೆ ಹೇಗೆ ಗಮನಕ್ಕೆ ಬಂತೋ ಗೊತ್ತಿಲ್ಲ. ನನ್ನ ಪರವಾಗಿ ಅವನು ತುಂಬ ಕಷ್ಟಪಟ್ಟ. ನನಗೆ ನರಕದಲ್ಲಿ ಒಂದೊಂದು ಗಳಿಗೆಯೂ ಕೂಡ ಸಾವಿರಾರು ಯುಗಗಳನ್ನು ದಾಟಿದಂತಹ ಕೆಟ್ಟ ಅನುಭವ ಆಯಿತು. ಯಮದೂತರು ನನ್ನ ಇನ್ನಿಲ್ಲದ ಎಲ್ಲ ಕಷ್ಟಗಳಲ್ಲೂ ಕೂಡ ಚೆನ್ನಾಗಿ ಬೇಯಿಸಿದ್ರು, ಹುರಿದ್ರು, ಚುಚ್ಚಿದ್ರು, ಘಾಸಿಗೊಳಿಸಿದ್ರು, ಬೀಳಿಸಿದ್ರು, ಏನು ಮಾಡಬೇಕಿತ್ತು ಎಲ್ಲವನ್ನೂ ಮಾಡಿದರು. ನಾನು ಸುಮಾರು 25 ವರ್ಷಗಳ ಕಾಲ ನರಕಗಳಲ್ಲಿ ಕಷ್ಟವನ್ನು ಅನುಭವಿಸ್ತಾ ಭೂಲೋಕದಲ್ಲಿ ಸುತ್ತುತ್ತಾ ಇರಬೇಕಾದ್ರೆ ನನ್ನ ಮಗ ತೀರ್ಥರಾಜನಾದಂತಹ ಗಂಗೆ, ಯಮುನೆ ಮತ್ತು ಸರಸ್ವತಿ ಸೇಗುವ ಪ್ರಯಾಗಕ್ಕೆ ಹೋಗಿದ್ದ. ಮಹಾನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ. ಆಮೇಲೆ ಅವನ ಜೊತೆಗೊಂದಿಷ್ಟು ಜನರೂ ಕೂಡ ಎಲ್ಲ ಕಡೆಗೆ ಹೋಗಿ ಬಂದರು. ಆ ಸಂಗಮದಲ್ಲಿ ಮತ್ತೆ ಮಾಘದಲ್ಲಿ ಸ್ನಾನ ಮಾಡಿದ. ಆ ಪುಣ್ಯವನ್ನೆಲ್ಲ ಅಪ್ಪನ ಉದ್ದೇಶವಾಗಿ ನಾನು ಈ ಮಾಡಿದ ಪುಣ್ಯದ ಫಲದಿಂದ ಅವನಿಗೆ ಉದ್ಧಾರವಾಗಲಿ ಅಂತ ಕೇಳಿದ. ಆದರೂ ನನಗೆ ಪೂರ್ತಿ ನನ್ನ ಈ ಕಡಿದಾದ ಸ್ಥಿತಿ ಪರಿಹಾರ ಆಗಲಿಲ್ಲ. ಕೊನೆಗೆ ನರಕದಿಂದ ಏನೋ ಉದ್ಧಾರ ಆಯಿತು, ಹೊರಗೆ ಬಂದೆ ಈ ಎಲ್ಲ ಪುಣ್ಯದ ವಿಶೇಷ ಫಲದಿಂದ. ಆದರೆ ಈ ಸೂಜಿ ಮುಖವಾಗಿ ನಾನು ಓಡಾಡಿಕೊಂಡು ಈ ಭೂಮಿಯಲ್ಲಿ ಏನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ, ಇದು ನನಗೆ ಪರಿಹಾರ ಆಗಲಿಲ್ಲ. ವಸ್ತುತಃ ಇಲ್ಲಿ ಎಲ್ಲ ಬೇಕಾದಷ್ಟಿದೆ, ಆದರೆ ಯಾವ ಪದಾರ್ಥವನ್ನು ನಂಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೂಜಿ ಅಂತ ತುದಿಯ ಮುಖ ಇದ್ದರೆ ಅದನ್ನು ತಿನ್ನೋದು ಹೇಗೆ? ಅನ್ನಕ್ಕೆ ಚುಚ್ಚಿಕೊಂಡ್ರೆ ಅನ್ನದ ಹೊರಭಾಗದ ಅಂದರೆ ಸೂಜಿಯ ಹೊರಭಾಗದಲ್ಲಿ ಅನ್ನ ಸಿಕ್ಕಾಕೊಳ್ಳುತ್ತೆ, ಹೊಟ್ಟೆಗೆ ಹೋಗೋದು ಹೇಗೆ? ಸೂಚಿ ಮುಖ ಅಂದರೆ ದೇಹದೊಳಗೆ ಈ ಕೊಕ್ಕರೆಗೆ ತುಂಬ ಚೆನ್ನಾಗಿರುವ ಪದಾರ್ಥವನ್ನು ಇಷ್ಟು ದೊಡ್ಡದನ್ನು ಹಾಕಿಟ್ರೆ ದೊಡ್ಡ ತಟ್ಟೆಯಲ್ಲಿ ನೀರು ತುಂಬಿಟ್ರೆ ಅದು ಕುಡಿಯೋದು ಹೇಗೆ? ಅದಕ್ಕೆ ಮುಳುಗಿಸಿದರೆ ಮಾತ್ರ ಕೊಕ್ಕಿನಿಂದ ನೀರು ಕುಡಿಲಿಕ್ಕಾಗತ್ತೆ. ಹಾಗೆ ಇವನ ಮುಖದಲ್ಲಿ ಅಂಥದ್ದು ನೀರಡಿಕೆ, ನನಗೆ ಎಲ್ಲ ಕಡೆ ನೀರಿದೆ ಆದರೆ ಕುಡಿಲಿಕ್ಕೆ ಆಗ್ತಿಲ್ಲ. ಎಲ್ಲ ಪದಾರ್ಥಗಳಿವೆ, ಬೇರೆ ಪ್ರಾಣಿಗಳ ಪಾಲಾಗ್ತಾ ಇದೆ ಹೊರತು ನನಗೆ ತುತ್ತನ್ನು ತಿನ್ನಲಿಕ್ಕಾಗ್ತಾ ಇಲ್ಲ ಅಂತ ಹೀಗೆ ಸಂಜ್ಞೆಯ ಜ್ಞಾಪಿತಂ ಸರ್ವಂ ಯತ್ಕೃತಂ ಪೂರ್ವಜನ್ಮನಿ ಲಂಘನಂ ದೇವಮಾರ್ಗಸ್ಯ ಪಾಖಂಡಮನುವರ್ತನಂ. ನಾವು ಕೊನೆಗೆ ಕೇಳಿದ್ವಿ, ಇದಲ್ಲದೆ ಇನ್ನೇನೇನು ನಿನ್ನಿಂದ. ಅವರು ವಾಪಸ್ ಅಂದರೆ ತಪ್ಪಾಯಿತು ಅಂತ ಕೇಳಿದ ಮೇಲೆ ನೀವು ಯಾಕೆ ಹೀಗಿದ್ದೀರಿ ಅಂತ ಆ ಸೂಚಿ ಮುಖ ವಾಪಸ್ಸು ಈಗ ಯಾವ ವ್ಯಾಪಾರಿ ಇದ್ದಾನೆ ಅವನ ಪಿತೃದೇವತೆಗಳಿಗೆ ಇದೇ ಪ್ರಶ್ನೆಯನ್ನು ಅವನು ಕೇಳ್ತಾನೆ. ನಾವು ಸಂಜ್ಞೆಯಿಂದಲೇ ಅವನಿಗೊಂದಿಷ್ಟು ಉತ್ತರ ಕೊಟ್ವಿ. ನಾವು ಪಿಂಡದಾನ ಮಾಡಲಿಲ್ಲ, ತೀರ್ಥಸ್ನಾನ ಮಾಡಲಿಲ್ಲ, ಪಿತೃಗಳಿಗೆ ತರ್ಪಣ ಕೊಡಲಿಲ್ಲ, ಮನೆಯಲ್ಲಿ ದೇವತಾ ಪೂಜೆ ಮಾಡಲಿಲ್ಲ, ಬಂದ ಅತಿಥಿಗಳಿಗೆ ಒಂದು ಕೈ ಎತ್ತಿ ಸತ್ಕಾರ ಮಾಡಲಿಲ್ಲ, ದ್ವಿಜರಿಗೆ ಜ್ಞಾನಿಗಳಿಗೆ ವಿಧಿ ಪ್ರಕಾರವಾಗಿ ಅವರಿಗೆ ಕೊಡಬೇಕಾದ ಗೌರವ ಕೊಟ್ಟಲಿಲ್ಲ, ಶಾಸ್ತ್ರದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದೆವು. ಪಾಖಂಡ ಮತ ಮನುವರ್ತನಂ ದೇವಮಾರ್ಗಸ್ಯ ಲಂಘನಂ ಪಾಖಂಡ ಮನುವರ್ತನಂ. ದೇವತೆಗಳು ಕೊಟ್ಟಂತಹ ದಾರಿಯನ್ನು ತೊರೆದೆವು ಮತ್ತು ಯಾವುದು ದೇವತೆಗಳಿಗೆ ಇಷ್ಟವಲ್ಲವೋ, ಯಾವುದು ದೇವರು ಹೇಳಿದ್ದಲ್ಲವೋ ಅಂತಹ ದಾರಿಯಲ್ಲಿ ನಿರಂತರ ಹೆಜ್ಜೆ ಇಟ್ಟು ಅದೇ ಸರಿ ಅಂತ ಸಮರ್ಥಿಸ್ತಾ ಹೋದೆವು. ಇದರ ಪರಿಣಾಮ ನಾವೀಗ ಹೀಗೆ ಮೂಕರಾಗಿ ಏನೂ ಮಾತನಾಡಲಿಕ್ಕಾಗದೇ ಇರುವಂಥ ದುಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಆ ಸೂಚಿಮುಖನ ಮಗ ಅದೇ ಆಷಾಢದ ಸಂದರ್ಭದಲ್ಲಿ ತಪತೀ ಜಲದ ಹತ್ರ ಬಂದ. ತಸ್ಯ ಸಾರ್ಥಸ್ಯ ಮಧ್ಯಸ್ಥೋ ದ್ವಿಜಪುತ್ರ ಸಮಯಯೌ. ಒಂದಿಷ್ಟು ವ್ಯಾಪಾರಿಗಳು ಊರಿಂದ ಊರಿಗೆ ತಿರುಗ್ತಾ ಇದ್ದಾಗ ಅವರ ಜೊತೆಗೇನೆ ಈ ಹುಡುಗ ಬಂದ. ಈ ಎದುರುಗಡೆ ಸೂಚಿಮುಖ ಇದ್ನಲ್ಲ ಅವನ ಮಗ ಬಂದು ಅವನಿಗೆ ಯಾರೋ ಉಪದೇಶ ಮಾಡಿದ್ರು, ಆಷಾಢದಲ್ಲಿ ತಪತೀ ಜಲದಲ್ಲಿ ಸ್ನಾನ ಮಾಡಿದರೆ ನಿನ್ನ ಪೂರ್ವಪಿತೃಗಳಿಗೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದರು. ತದನುಜ್ಞಾಮಿತಿ ಪ್ರಾಪ್ಯ ಸ್ನಾನಂ ಸಂಪೂರ್ಣಮಸ್ತುತೆ. ಎಲ್ಲರೂ ಸಜ್ಜನರು ಆ ಜೊತೆಯಲ್ಲಿ ಸಾರ್ಥವಾಹರಾಗಿದ್ದವರಲ್ಲಿ ಅನೇಕ ಋತ್ವಿಜರಿದ್ದರಾದ್ರಿಂದ ಅವರಿಗೆಲ್ಲ ಬೇಕಾದಷ್ಟು ಸಂಪತ್ತನ್ನು ಭೋಜನವನ್ನು ಮಾಡಿಸಿ ಕೊಟ್ಟು ನನಗೆ ಸ್ನಾನದ ಅನುಜ್ಞೆಯನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ. ಅವರು ಹೇಳ್ತಾರೆ, ನೀನು ಮಾಡಿದ ಸ್ನಾನ ನಿಜವಾಗಿಯೂ ನಿನ್ನ ಪಿತೃಗಳಿಗೆ
ಹಿತವನ್ನುಂಟು ಮಾಡುತ್ತೆ ಅಂತ ಆಶೀರ್ವಾದ ಮಾಡುತ್ತಾರೆ. ಹಾಗೆ ಆ ಆಶೀರ್ವಾದವನ್ನು ಪಡೆದು ಆ ಆಷಾಢದ ಒಂದು ತಿಂಗಳು ಪೂರ್ತಿ ಅವನು ಅಲ್ಲಿ ಪ್ರತಿ ದಿವಸ ಸ್ನಾನ ಮಾಡಿ ತನ್ನ ತಂದೆಗೆ ಹಿತವಾಗಲಿ, ಅವರ ಬದುಕಿಗೆ ಶ್ರೇಯಸ್ಸು ಒದಗಲಿ, ಸದ್ಗತಿ ಉಂಟಾಗಲಿ ಅಂತ ಕೇಳಿಕೊಂಡು ಮಾಡಿದ. ಹೀಗೆ 1 ತಿಂಗಳು ಮುಗಿಯುವಷ್ಟರಲ್ಲಿ ಆತನ ದೇಹದಲ್ಲಿದ್ದಂತಹ ಆ ಸೂಚಿ ಮುಖದಂತಹ ವಿಕಾರವಾದಂತಹ ಶರೀರ ಹೋಗಿ ಉತ್ತಮವಾದ ಸುಂದರವಾದ ಶರೀರವನ್ನು ಪಡೆದು ಆ ದೇಹದಿಂದ ಮುಕ್ತನಾಗಿ ದೇವಲೋಕದ ವಿಮಾನದಲ್ಲಿ ಆತನನ್ನು ಕೂಡಿಸಿಕೊಂಡು ಹೊರಡ್ತಾ ಇದ್ರು. ಆಗ ಆ ತಂದೆ ಮಗನನ್ನು ಕುರಿತು ಅತ್ಯಂತ ಪ್ರೀತಿಯಿಂದ ಮನಃಪೂರ್ವಕವಾಗಿ ಆಶೀರ್ವದಿಸಿದ. ತ್ಯಕ್ವಾತ ದಿವ್ಯ ದೇಹೋಭೂತ್ ವಿಮಾನ ವರಮಾಸ್ಥಿತ ಉವಾಚ ಪುತ್ರಂ ಮುದಿತೋ ವತ್ಸಸಾಧುತ್ವಯಾ ಕೃತಂ. ಅಪ್ಪ ಮಗನನ್ನು ಆಶೀರ್ವದಿಸ್ತಾನೆ, ನೀನು ನಿಜವಾದ ಮಗ, ಅಪ್ಪನಿಗೇನು ಬೇಕು ಅಂತ ನೋಡಿ ನಿನ್ನ ವ್ಯಕ್ತಿಗತವಾದ ಸಂಪತ್ತನ್ನು ಸಂಪಾದಿಸುವ ಏನೆಲ್ಲ ಅನುಕೂಲತೆಗಳಿದ್ರೂ ಅದನ್ನು ಪಕ್ಕಕ್ಕಿಟ್ಟು ನನಗೆ ಉಪಕಾರ ಮಾಡಿದ್ದಿ. ನಿನಗೆ ಬದುಕಿನಲ್ಲಿ ಎಲ್ಲ ಶ್ರೇಯಸ್ಸು ಉಂಟಾಗಲಿ. ಈ ಭಯಂಕರವಾದ ನರಕದಿಂದ ಉದ್ಧಾರ ಮಾಡಿದಿ, ದುಃಖದ ಕಷ್ಟದಿಂದ ನನ್ನನ್ನು ಪಾರು ಮಾಡಿದಿ. ಯಾರಿಗೆ ಒಬ್ಬ ಒಳ್ಳೆಯ ಸತ್ಪುತ್ರ ಇರ್ತಾನೋ ಅವರು ನಿಜವಾಗಿಯೂ ಧನ್ಯರು. ತೇ ಧನ್ಯ ಪುಣ್ಯವಂತಶ್ಚ ತೈಶ್ಚ ಲೋಕದ್ವಯಂ ಜಿತಂ ಭವಂತಿ ಯೇಷಾಂ ಸತ್ಪುತ್ರೋ ಪುಣ್ಯಕರ್ಮಪರಾಯಣಃ ಅದಾತಾರೋಪಿ ದಾತಾರಃ ಪಾಪಿನೋಪಿ ನ ಪಾಪಿನಃ ವರಮೇಕ ಸುಪುತ್ರೋತ್ರ ಕುಪುತ್ರಾಣಾಂ ಶತೇನ ಕಿಂ. 100 ಮಕ್ಕಳಿದ್ರೂ ಕೂಡ ಒಬ್ರಿಗೂ ಶ್ರದ್ಧೆ ಇಲ್ಲದೆ ಹೋದರೆ, ಅವರು ಸತ್ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ಅನಾಸಕ್ತರಾದರೆ ಅವರಿಂದ ಏನೂ ಉಪಯೋಗ ಇಲ್ಲ. ಆದರೆ ಒಬ್ಬನೇ ಮಗ ಇದ್ದರೂ ಅವನು ತಂದೆ ತಾಯಿಗಳ ಮೇಲೆ ಅತ್ಯಂತ ಬದುಕಿದ್ದಾಗಲೂ ಗೌರವಿಸಿ, ತೀರಿಕೊಂಡ ನಂತರವೂ ಅವರ ವಾರ್ಷಿಕ ಶ್ರಾದ್ದಗಳನ್ನು ಮಾಡಿಕೊಳ್ತಾ, ಮೊದಲ ವರ್ಷದ ಸಕಲ ಮಾಸಿಕಗಳನ್ನು ಮಾಡ್ತಾ, ಆ 13 ದಿವಸಗಳಲ್ಲಿ ವಿಶೇಷವಾಗಿ ಜ್ಞಾನಯಜ್ಞ ಮತ್ತು ಪಿತೃಯಜ್ಞಗಳನ್ನು ಮಾಡಿಕೊಂಡಿದ್ದ ಅಂತ ಆದರೆ ಆ ಪಿತೃಗಳು ಅವನಿಗೆ ಸಮಸ್ತವನ್ನು ಅನುಗ್ರಹ ಮಾಡ್ತಾರೆ. ಅದು ಸ್ವಧಾ ಅನ್ನುವ ಶಬ್ದದಿಂದ ಪ್ರೀಣಾತಿ ಸ್ವಪಿತೃನ್ಯಸ್ತು ಸ್ವತತಂ ಪಿತೃಕರ್ಮಣ ಸಫಲಂ ಜೀವಿತಂ ತಸ್ಯ ಧನ್ಯಾಸ್ತೇನೈವ ಪೂರ್ವಜಾ ತಸ್ಮಾತ್ ಪ್ರತಿದಿನಂ. ಕೊನೆಗೆ ಅವನು ಹೇಳ್ತಾನೆ, ಪ್ರತಿ ದಿವಸ ದೇವತೆಗಳನ್ನು ಪೂಜಿಸು, ಪಿತರಃ ಪಿತೃಗಳನ್ನು ಪೂಜಿಸು, ಮನುಜಾಹ ಅತಿಥಿಗಳು ಅಥವಾ ಸಾಮಾನ್ಯ ಯಾರೇ ಕಷ್ಟದಲ್ಲಿದ್ದವರನ್ನು ಗೌರವಿಸು, ಋಷಯಃ ಋಷಿಗಳ ಅಧ್ಯಯನವನ್ನು, ಅವರು ಕೊಟ್ಟ ಮಂತ್ರದ ಸಂಗ್ರಹವನ್ನು ಮುಂದುವರಿಸಿಕೋ, ಭೂತಾನಿ ಉಳಿದ ಪ್ರಾಣಿಗಳಿಗೂ ಕೂಡ ಬೇಕಾದಂತಹ ಅನುಕೂಲವನ್ನು ಮಾಡಿಕೊಡು. ಸಮೀಹಂತಿ ಚ ಸತ್ಕೃತಂ ಅಂದರೆ ದೇವತೆಗಳಲ್ಲಿ, ಪಿತೃಗಳಲ್ಲಿ, ಮನುಷ್ಯರಲ್ಲಿ, ಋಷಿಗಳಲ್ಲಿ, ಭೂತಗಳಲ್ಲಿ ಇಷ್ಟೂ ಕಡೆಯಲ್ಲಿ ಇದ್ದು ಸತ್ಕೃತಿಂ ಸಮೀಹಂತಿ. ಮನುಷ್ಯ ಎಲ್ಲಿಯಾದರೂ ಒಳ್ಳೆ ಕೆಲಸ ಮಾಡಿದರೆ ಅವನಿಗೆ ಪುಣ್ಯ ಕೊಡಬೇಕು ಅಂತ ಕಾಯ್ತಿರ್ತಾರಂತೆ. ಒಂದೋ ದೇವತಾ ಪೂಜೆ ಮಾಡಿರಬೇಕು, ಒಂದೋ ಶ್ರಾದ್ದಾದಿ ಕರ್ಮಗಳನ್ನು ನಡೆಸಿರಬೇಕು. ಇದು ಒಂದೋ ಅಂದರೆ ಆಪ್ಷನ್ ಅಲ್ಲ, ಇದು 5 ಮಾಡಬೇಕು. ಇದು 5ರಲ್ಲಿ ಯಾವುದಾದ್ರೂ ಒಂದರಲ್ಲಾದರೂ ಅವನು ಪ್ರಾಮಾಣಿಕವಾಗಿ, ಕೆಲವೊಂದು ಸರ್ತಿ ಎಲ್ಲವೂ ಎಲ್ಲರಿಗೂ ಸರಿಯಾಗಿ ನಡೆಸಲಿಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಅವನಿಗೆ ಈಗ ಆತಿಥ್ಯ ಮಾಡಬೇಕು ಅಂದರೆ ಮನೆಯ ಸಹಕಾರ ಇರಬೇಕು. ಇವನ್ನೆಲ್ಲರನ್ನು ಕರೆಯುವುದು, ಅವಳು ಮನೆಯಲ್ಲಿ ಬೈದು ಕಳಿಸೋದು, ಅಥವಾ ಅವಳು ಯಾರನ್ನು ಕರ್ಕೊಂಬಿಡೋದು, ಇವನು ಚೆನ್ನಾಗಿ ಬೈದು ಆತಿಥ್ಯ ಮಾಡೋದಲ್ಲ, ಯಾಕೆ ನೀನು ಅಂತ ಬೈದು, ಇದು 2 ಕಡೆ ನಡೆಯುತ್ತೆ. ಇಂಥ ಸ್ಥಿತಿ ಇದ್ದಾಗ ಪುಣ್ಯ ಸಂಪಾದನೆ ಮಾಡುವುದು ಹೇಗೆ? ಆಗ ಇನ್ಯಾವುದು ನಾವು ಆ ವ್ಯವಸ್ಥೆಯ ಒಳಗೆ ಏನು ಸರಿಯಾದ್ದನ್ನು ಮಾಡ್ಬೋದು ಅದನ್ನಾದರೂ ದೇವತೆಗಳು ಗುರುತಿಸಿ ಅವನಿಗೆ ಏತಾನ್ನ ಸತ್ಕೃತ್ಯ ಯೋ ಭುಂಕ್ತೆ ತಸ್ಮಾತ್ ಶ್ರೇಷ್ಠತರೋ ಹಿ ಕಃ ಕೃತಾರ್ಥ ಪಿತರಸ್ತಸ್ಯ ತಥಾ ಮಾತಾಮಹ ಅಪಿ. ಅವನ ಎಲ್ಲ ತಲೆಮಾರುಗಳು ಕೂಡ ಉದ್ಧಾರವಾಗ್ತವೆ ಅಂತ ಹೀಗೆ ಅವನನ್ನು ಆಶೀರ್ವದಿಸಿ ತುಂಬ ದೀರ್ಘತಮವಾದ ಅನೇಕ ಉಪದೇಶಗಳನ್ನು ಆ ಮಗನಿಗೆ ಕೊಟ್ಟು ಅವನು ಹೊರಡುತ್ತಾನೆ. ಹೊರಟ ನಂತರ ಈ ಮಾತನ್ನು ಆ ಹುಡುಗನಿಗೆ ಅಂದರೆ ವ್ಯಾಪಾರಿಗೆ ಆ ಪಿತೃದೇವತೆಗಳು ಹೇಳಿದಾಗ, ಆಷಾಢೇ ಯೋಗ್ಯತಾಂ ಪ್ರಾಪ್ತೋ ಹನಿಚ್ಚನ್ನಪಿ ದೈವತಃ ಸರ್ವತಾ ಯದ ಸಂಭಾವ್ಯೋ ಯತ್ಪರಂ ಚ ಮನೋರಥಾತ್. ಹೀಗೆ ದೈವವು ಒಂದು ವಿಶಿಷ್ಟವಾದ ಸಂಗತಿಯನ್ನು ಘಟಿಸಿಕೊಟ್ಟಿದೆ. ಇದು ನಾವು ಬಯಸಿದ್ದಲ್ಲ, ನೀನು ಬರಬೇಕಾದವನು ಆಗಿರಲಿಲ್ಲ, ನೀನು ವ್ಯಾಪಾರಕ್ಕೆ ಅಂತ ಬಂದದ್ದು, ಜಾರಿ ಬಿದ್ದು ನಮಗೆ ಈಗ ಅನುಕೂಲ ಆಯಿತು. ದೇವರು ಏನಾದರೂ ಬದುಕಿಸಬೇಕು ಅಂತ ಯೋಚಿಸಿದರೆ ಅವನನ್ನು ಯಾವ ದಾರಿಯಲ್ಲಾದರೂ ಕೂಡ ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನೋದಕ್ಕೆ ನಾವೇ ಈಗ ಸಾಕ್ಷಿ. ಈ ಆಷಾಢ ಎಲ್ಲಿದೆ, ಸ್ನಾನ ಎಲ್ಲಿ, ನೀನಿಯಲ್ಲಿ, ಇದೆಲ್ಲ ಒಟ್ಟಾಗುವುದು ಅಂತಂದರೆ ಇದು ದೇವರ ಅನುಗ್ರಹ ಅಲ್ಲದೆ ಇಲ್ಲಿ ಎಲ್ಲಿಂದ? ಅದರಿಂದಾಗಿ ನೀನು ಇಲ್ಲಿ ತನಕ ಯಾವ ಪಾಖಂಡ ಧರ್ಮವನ್ನು ಅನುಸರಿಸ್ತಾ ಇದ್ದಿ ಅದನ್ನು ಬಿಡು. ಇನ್ನು ಮುಂದೆ ಏಕಾದಶಿಯಿಂದ ಮುಂದೆ ಪಂಚದಶಿ ಹುಣ್ಣಿಮೆಯ ತನಕದ ಎಲ್ಲ ದಿನಗಳನ್ನು ಕೂಡ ಸಾರ್ಥಕವಾಗಿ ಭಗವಂತನ ಪ್ರೀತಿಗಾಗಿ ಈ ಕರ್ತವ್ಯವನ್ನು ಮಾಡು. ಆಷಾಢೆ ಪಂಚದಿವಸೈ ಸ್ನಾನೇನ ಯದುಪಾರ್ಚಿತಂ. ಈ 5 ದಿವಸಗಳಲ್ಲಿ ಮಾಡಿದಂತಹ ಸತ್ಕರ್ಮಗಳಿಂದ ನಮಗೂ ಉದ್ಧಾರ ಆಗುತ್ತೆ, ನಿನ್ನ ಆತ್ಮದ ಉದ್ಧಾರವೂ ಆಗುತ್ತೆ ಅಂತ ಹೇಳಿದ ಮೇಲೆ ಅವನು ಅದಕ್ಕೆ ಸರಿಯಾಗಿ ಆ 5 ದಿನಗಳಲ್ಲಿ ಸ್ನಾನವನ್ನು ಮಾಡಿದ, ಯಜ್ಞಗಳನ್ನು ನಡೆಸಿದ, ಋತ್ವಿಜರನ್ನು ಕರೆದ,
ಸ್ವತಃ ಒಂದಿಷ್ಟು ದೊಡ್ಡವರಿಂದ ಶಾಸ್ತ್ರದ ಅರಿವನ್ನು ಪಡೆದ. ಹೀಗೆ ಅವನ 5 ದಿವಸಗಳ ಕರ್ತವ್ಯ ಮೋಕ್ಷದ ದಾರಿಗೆ ಬೇಕಿರುವಂತಹ ಹೊಸ ದಾರಿಯನ್ನು ತೆರೆಯಿತು ಅಂತ ಈ ತಾಪಿ ನದಿಯ ಸ್ನಾನದ ಮಹತ್ವವನ್ನು ಈ ಸ್ಕಂದ ಪುರಾಣದ ಆಷಾಢ ಮಾಸದ ಮಾಹಾತ್ಮ್ಯದ ಮೊದಲನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದೆ. ಹೀಗೆ ಇನ್ನೂ 4 ವಿಶೇಷವಾದ ಅಧ್ಯಾಯಗಳಲ್ಲಿ ಇಂಥದ್ದೇ ಅನೇಕ ಅಪರೂಪದ ಚಿಂತನೆಗಳನ್ನು ನಾವು ನೋಡ್ತೇವೆ. ಒಟ್ಟು 4 ಅಧ್ಯಾಯಗಳಲ್ಲಿ ಈ ಅಂಶಗಳು ಸಂಗ್ರಹಿತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಚಿಂತನೆಗಳನ್ನು ಮತ್ತೆ ಮುಂದಿನ ಸರಣಿಯಲ್ಲಿ ನಾವಿದನ್ನು ನೋಡೋಣ. ಈ ಚಿಂತನೆಯನ್ನು ನಡೆಸಲಿಕ್ಕೆ ಕೆ ಶ್ರೀಪತಿ ಭಟ್ ಮತ್ತು ಶ್ರೀಮತಿ ಗಿರಿಜಾ ಎಸ್ ಭಟ್ ಕುತ್ಪಾಡಿಯವರು ತುಂಬ ಆದರದಿಂದ ಆಸಕ್ತಿಯಿಂದ ಮುಂದೆ ಬಂದಿದ್ದಾರೆ. ಈ ಪ್ರಾಯೋಜಕತ್ವವನ್ನು ವಹಿಸಿದ ಅವರಿಗೂ, ಕೇಳಿದ ತಮಗೂ, ಇದರಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಆ ತಪತಿ ನದಿಯಲ್ಲಿ ಸ್ನಾನ ಮಾಡಿದ ವಿಶೇಷವಾದ ಪುಣ್ಯದ ಫಲವನ್ನು ಅಲ್ಲಿಗೆ ಹೋಗಿ ದೊರಕುವಂತೆ ಮಾಡುವುದಕ್ಕೆ ಬೇಕಿರುವ ವಾತಾವರಣವನ್ನು ಕಲ್ಪಿಸಲಿ. ಜೊತೆಗೆ ಉತ್ತಮವಾದ ಗತಿಯನ್ನು ಪಡೀಲಿಕ್ಕೆ ಬೇಕಿರುವ ಸತ್ಕರ್ಮಗಳನ್ನು ನಡೆಸುವ ಶ್ರದ್ಧೆ ಹೆಚ್ಚಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣಾರ್ಪಣಮಸ್ತು.